ಕನ್ನಡಿಗರ ನಮಸ್ಕಾರ. ಕರ್ನಾಟಕದಲ್ಲಿ ಕೇವಲ ಒಂದು 25-30 ಕುಟುಂಬಗಳು ಇಡೀ ಕರ್ನಾಟಕ ಸರ್ಕಾರವನ್ನು ಆಳ್ವಿಕೆ ಮಾಡಿ ನಮ್ಮನ್ನು ಅತ್ಯಂತ ನಿಕೃಷ್ಟ ವ್ಯವಸ್ಥೆಗೆ ತಳ್ತಾ ಇದ್ದಾರೆ ಅಂದರೆ ನಂಬ್ತೀರಾ? ನೀವು ನಂಬಲೇಬೇಕು. ಉಳಿಗಮಾನ್ಯ ಪದ್ಧತಿ ಆಗಿರ್ಬೋದು, ಅಥವಾ ಜಮೀನ್ದಾರಿಕೆ ಪದ್ಧತಿ ಆಗಿರ್ಬೋದು, ಅಥವಾ ರಾಜರ ಆಳ್ವಿಕೆ ಏನಾದರೂ ಹೋಗಿದೆ ಅಂತ ಭಾವಿಸ್ತಾ ಇದ್ರೆ ಖಂಡಿತವಾಗಿ ಇಲ್ಲ. ಬರೀ ಕಿರೀಟ ಮಾತ್ರ ಕಾಣ್ತಾ ಇಲ್ಲ ಅನ್ನೋದು ಬಿಟ್ಟರೆ ಎಲ್ಲ ವ್ಯವಸ್ಥೆಯು ಅದೇ ದಾರಿಲಿ ನಡೀತಾ ಇದೆ. ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇರುವಂಥ ಕುಟುಂಬಗಳು ಇವತ್ತು ಕುಟುಂಬ ರಾಜಕಾರಣಕ್ಕೆ ಬೆಂಬಲವಾಗಿ ಕಾಂಗ್ರೆಸ್ ನಿಂತಿದೆ. ಇವತ್ತು ಇವ್ರ ತಾತ ಆಯಿತು, ಅಪ್ಪ ಆಯಿತು, ಈಗ ಮೊಮ್ಮಗ ಇವತ್ತು ಕುಟುಂಬ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ತಾತ ಶಾಮನೂರು ಶಿವಶಂಕರಪ್ಪ ಅವರು 300 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿದ್ರು. ಮಗ 200 ಕೋಟಿ, ಮತ್ತೆ ಅಮ್ಮನೂ ಕೂಡ ಒಂದು 200 ಕೋಟಿ ಆಸ್ತಿಯನ್ನು ಮಾಡಿ ಸಾವಿರಾರು ಕೋಟಿ ಆಸ್ತಿಯನ್ನ ಮಾಡ್ಕೊಂಡಿರುವಂತಹ ಸಮರ್ಥ್ ಮಲ್ಲಿಕಾರ್ಜುನಿಂದ ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆಯಾ? ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಇದನ್ನು ಕೊಟ್ಟಿದ್ರೆ, ಅವರ ಅಪ್ಪನೂ ಕೂಡ ಹಲವಾರು ಬಾರಿ ಗೆದ್ದಂಥವ್ರು, ಅವರಿಂದ ಏನಾದರೂ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆಯಾ? ಶಿಕ್ಷಣ ವ್ಯವಸ್ಥೆ, ಇಡೀ ದಾವಣಗೆರೆ ವ್ಯವಸ್ಥೆಯಲ್ಲಿ ಅವ್ರದ್ದೇ ಶಿಕ್ಷಣ ಸಂಸ್ಥೆಗಳು, ಇನ್ನು ಹಾಸ್ಪಿಟ್ಲ್ ವ್ಯವಸ್ಥೆ ಅವ್ರದ್ದೇ ಹಾಸ್ಪಿಟ್ಲ್ ವ್ಯವಸ್ಥೆಗಳು, ಇಡೀ ಕರ್ನಾಟಕದಲ್ಲಿ ನೋಡ್ಕೊಂಬನ್ರಿ. ಯಡಿಯೂರಪ್ಪನ ಫ್ಯಾಮಿಲಿ, ಮತ್ತೆ ದೇವೇಗೌಡರ ಫ್ಯಾಮಿಲಿ, ಇನ್ನು ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ, ಇಂಥವರ ಎಲ್ಲರೂ ಕೂಡ ಶಿಕ್ಷಣ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ, ಮತ್ತೆ ಹಾಸ್ಪಿಟ್ಲ್ಗಳನ್ನ ಇಟ್ಕೊಂಡಿದ್ದಾರೆ. ಇವರಿಂದ ನಮ್ಗೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಅಥವಾ ಹಾಸ್ಪಿಟ್ಲ್ ವ್ಯವಸ್ಥೆ ಏನಾದರೂ ಆಗೋದಕ್ಕೆ ಸಾಧ್ಯ ಇದೆಯಾ? ಓಲಿ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಅಂತ ಏನಾದರೂ ನಂಬ್ತೀರಾ? ನೀವು ಬಿಟ್ಟಿ ದುಡ್ಡಿಗೆ 500,000ಕ್ಕೆ ಓಟನ್ನು ಹಾಕ್ತಾ ಇರಬೇಕು. ಅವರು ನಿಮಗೆ ಬಿಡುಗಾಸು ದುಡ್ಡನ್ನು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ, ಬಸ್ ಫ್ರೀಯಾಗಿ ಕೊಡ್ತೀವಿ, ಈ ಥರದನ್ನು ಮಾಡಿಕೊಂಡು ಈ ಇಡೀ ವ್ಯವಸ್ಥೆಯನ್ನು ನುಚ್ಚು ನೂರು ಮಾಡ್ಕೊಂಡು ಹೋಗ್ತಾ ಇರೋದು ಈ ಕುಟುಂಬ ರಾಜಕೀಯ. ಅದರಲ್ಲಿ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ, ಬಿಜೆಪಿ ಕೂಡ ಹೊರತಾಗಿಲ್ಲ. ಬಿಜೆಪಿ ಕೂಡ ಆಯ್ಕೆ ಮಾಡಿರುವಂಥ ಹಿನ್ನೆಲೆಯನ್ನು ನೋಡಿದ್ರೆ ಅವರು ಕೂಡ ರಾಜಕೀಯ ವ್ಯವಸ್ಥೆಯಿಂದ ಹಿನ್ನೆಲೆಯನ್ನು ಬಂದಿರುವಂಥವ್ರೆ ಆಗಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, JDS ಈ 3 ಪಕ್ಷಗಳು ಇಡೀ ಕರ್ನಾಟಕವನ್ನ ದೋಚಿ ಮುಕ್ಕಿ ಇಡೀ ವ್ಯವಸ್ಥೆಯನ್ನ ನಾಶ ಮಾಡಿ ಇವತ್ತು ಪ್ರಜಾಪ್ರಭುತ್ವವನ್ನ ಕೊಗ್ಗಲೆ ಮಾಡ್ತಾ ಇದ್ದಾವೆ. ನೀವು ಏನಾದರೂ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಇದ್ರೆ ಇವಾಗಿರೋದು ಒಂದೇ ಒಂದು ಆಲ್ಟರ್ನೇಟಿವ್ ಆದ ಪಕ್ಷ KRS ಪಕ್ಷ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ 2 ಕಡೆ KRS ಪಕ್ಷ ನಿಂತಿದೆ. ನಾವು ಈ ಚುನಾವಣೆಯಲ್ಲಿ ದುಡ್ಡು ಕೊಡುವಂಥವ್ರು, ಎಂಡ ಹಂಚೋರು, ಮತ್ತೆ ದುಡ್ಡಿಂದ ಆಳ್ವಿಕೆ ಮಾಡುವಂಥವ್ರು, ನಮ್ಮನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿಸಿರುವಂಥವ್ರು, ಈ ವ್ಯವಸ್ಥೆಯನ್ನ ದುರ್ವ್ಯವಸ್ಥೆ ಮಾಡಿರೋರನ್ನ ನಾವು ಬಲಿ ಮಾಡಬೇಕು ಅಂತಂದ್ರೆ ಅವ್ರನ್ನ ಸೋಲಿಸಬೇಕು. ಆಲ್ಟರ್ನೇಟಿವ್ ಆದ ಪಕ್ಷವನ್ನ ಗೆಲ್ಲಿಸಬೇಕು. ಆಗ ಮಾತ್ರ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಕ್ಕಾಗುತ್ತೆ. ಆಲ್ಟರ್ನೇಟಿವ್ ಆದ ಪಕ್ಷಗಳು ಇನ್ನೂ ಯಾವುದಾದ್ರೂ ಇದ್ರೆ ನೀವು ಕಾಮೆಂಟ್ ಮಾಡಿ, ಮತ್ತು ಆ ಪರ್ಯಾಯ ರಾಜಕೀಯದ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಇಡೀ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿ ಮುನ್ನಡೆತಿರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಮತ ಹಾಕಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.